ದಲಿತ ಪರ ಸಂಘಟನೆ ಪ್ರೊಟೆಸ್ಟ್ ತಹಶೀಲ್ದಾರ್ಗೆ ಧಮಕಿ ಸರ್ವೆ ನಂಬರ್ 10ರಲ್ಲಿ ಸರ್ಕಾರಿ ಜಮೀನು ಕಬಳಿಕೆ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರಿ ಭೂಮಿ ಒತ್ತುವರಿ ತೆರವು ಮಾಡುವಂತೆ ದಲಿತ ಪರ ಸಂಘಟನೆ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ತಹಶೀಲ್ದಾರ್ಗೆ ಧಮಕಿಯನ್ನ ಹಾಕಿ ಸರ್ವೆ ನಂಬರ್ 10ರಲ್ಲಿ ಸರ್ಕಾರಿ ಜಮೀನು ಕಬಳಿಕೆ ಆರೋಪ ವಿಚಾರವಾಗಿ ಇದೀಗ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಮಾಡುವಂತೆ ಒತ್ತಾಯಿಸಲಾಗ್ತಾ ಇದೆ. ಹೊಸಕೋಟೆಯ ದೊಡ್ಡನಲ್ಲೂರಹಳ್ಳಿ ಸರ್ವೆ ನಂಬರ್ 10ರ ಜಮೀನು ಒತ್ತುವರಿ ತೆರವು ಮಾಡಿದ ತಹಶೀಲ್ದಾರ್ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ದಲಿತ ಮುಖಂಡ ಮಂಜುನಾಥ್ ಮತ್ತೆ ತಹಶೀಲ್ದಾರ್ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಅನುಮತಿ ಇಲ್ಲದೆ ಹೋರಾಟ ಮಾಡ್ತಿದ್ದೀರಾ? ತಹಶೀಲ್ದಾರ್ ಆವಾಜ್ ಹಾಕಿದ್ದಾರೆ. ನೀವ್ಯಾರು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ದಾರೆ. ತಹಶೀಲ್ದಾರ್ ಸೋಮಶೇಖರ್ರಿಂದ ಪ್ರತಿಭಟನಾಕಾರರಿಗೆ ಧಮಕಿ ಹಾಕಿರುವಂತದ್ದು. ಹೊಸಕೋಟೆ ತಹಶೀಲ್ದಾರ್ ವರ್ತನೆಗೆ ದಲಿತ ಮುಖಂಡರು ಕಿಡಿಕಾರಿದ್ದಾರೆ. ಮೇಲೆ ಏಕವಚನದಲ್ಲಿ ನಿಂಚುವಂತದ್ದು ಇದೇ ಮೀಟಿಂಗ್ ಹಾಲಲ್ಲಿ ಕೆಲಸ ಮಾಡೋ ರೀತಿ ಇದ್ರೆ ಮಾತ್ರ ಇಲ್ಲಿ ಬರ್ಬೇಕು. ಇಲ್ಲ ನಿಮ್ಗೆ ದುಡ್ಡು ಸಂಪಾದನೆ ಮಾಡೋ ಆಸೆ ಇದ್ರೆ ನಿಮ್ಗೆ ಬೇರೆ ಹಲವಾರು ಬೇರೆ ಬೇರೆ ಕೆಲಸಗಳಿದಾವೆ. ರಿಯಲ್ ಎಸ್ಟೇಟ್ ಇದೆ, ಬಿಸ್ನೆಸ್ ಇದೆ, ಏನ್ ಬೇಕಾದ್ರೂ ಮಾಡಬಹುದು. ನೀವು ಸಾರ್ವಜನಿಕರಿಗೆ ಕೆಲಸ ಮಾಡೋದಕ್ಕೆ ಅಧಿಕಾರಿಯಾಗಿ ಬಂದು ಒಂದು ಹೋರಾಟಗಾರರ ಮೇಲೆ ಏಕವಚನದಲ್ಲಿ ನಿಂಚುವಂತದ್ದು ಇದೇ ಮೀಟಿಂಗ್ ಹಾಲಲ್ಲಿ. ಇವತ್ತೇನು ಈ ಸಭಾಂಗಣ ಇದೆ, ಇಲ್ಲಿ ಇದೇ ಹಾಲಲ್ಲಿ ಎಲೆಕ್ಷನ್ ಕಮಿಷನರ್ ಆಫೀಸರ್ ಮುಂದೆ ನಮಗೂ ಅವ್ರಿಗೂ ವಾದ ವಿವಾದ ಆಗುತ್ತೆ. ಏನಾಗಿದೆ ಸಮಸ್ಯೆ, ತಾಲೂಕಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಅದು ಬಗೆಹರಿಸ್ಕೊಡಿ ಅಂತ ಕೇಳಿರ್ತೀವಿ. ಅದನ್ನ ಇಟ್ಕೊಂಡು ಹೋರಾಟಗಾರರ ಮೇಲೆ ಕೇಸ್ ಮಾಡಿಸೋದಕ್ಕೆ ಹೋಗ್ತಾರೆ ಇವರು. ಸುಳ್ಳು ಕೇಸ್ಗಳನ್ನ ಹಾಕ್ಸೋದು, ಇವ್ರ ಕೈಲಿ ಬೆದರಿಕೆ ಹಾಕ್ಸೋಂಥದ್ದು, ಇಂಡೈರೆಕ್ಟ್ ಆಗಿ ಭಯ ಇಡಿಸುವಂತದ್ದು ಕೆಲಸಗಳು ಮಾಡೋದು ಇವರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಏನಿದೆ, ಬರೀ ಮನುಷ್ಯರಿಗೆಲ್ಲ ಜೀವರಾಶಿ ಪ್ರತಿಯೊಬ್ರು ಕೂಡ ಇಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತದ್ದು, ಪ್ರತಿ 100 ಹಸುಗಳಿಗೆ 30 ಎಕರೆ ಮೀಸಲಾತಿ ಕೊಟ್ಟಿದ್ದಂಥದ್ದು, ಆ ಒಂದು ಕೊಟ್ಟಿರುವಂತ ಮೀಸಲಾತಿ ಕೊಟ್ಟಿರುವಂತ ಗೋಮಾಳ ಜಾಗವನ್ನ, ಗೋಮಾಳ ಅಂದ್ರೆ ಏನಂತಾನೆ ಗೊತ್ತಿದ್ರಂತ ಈ ಅಧಿಕಾರಿಗಳಿಗೆ, ಅದನ್ನ ತಗೊಂಡೋಗಿ ಬಂಡವಾಳಶಾಹಿಗಳಿಗೆ, ಇವ್ರ ಫಾಲೋವರ್ಸ್ಗೆ, ಇವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋಮಾಳ ಜಾಗವನ್ನ ಕೊಡುವಂತದ್ದು.